ಪಂಜಾಬ್ ವಿಧಾನಸಭೆಯಲ್ಲಿ ಸಿಧುವನ್ನ ವಜಾಗೊಳಿಸುವಂತೆ ಬಿಜೆಪಿ ಶಾಸಕರು ಆಗ್ರಹ ಮಾಡ್ತಾ ಇದ್ದಾರೆ. ಸಿಧು ವಿರುದ್ಧ ವಿಧಾನಸಭೆಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪಂಜಾಬ್ ಸಂಸ್ಕೃತಿ ಸಚಿವ ನವಜೋತ್ ಸಿಂಗ್ ಸಂಸ್ಕೃತಿ ಇಲ್ಲದಂತೆ ವರ್ತಿಸಿರುವುದಕ್ಕೆ ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದು, ಉಗ್ರರ ದಾಳಿ ಬಗ್ಗೆ ಸಚಿವ ಸಿಧು ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಈಗ ಪ್ರತಿಭಟನೆ ತೀವ್ರಗೊಂಡಿದೆ. ಬಿಜೆಪಿ ಶಾಸಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಿಧುವನ್ನ ವಜಾಗೊಳಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಿಧು ವಜಾಗೊಳಿಸುವಂತೆ ಬಿಜೆಪಿ ಶಾಸಕರು ಆಗ್ರಹ ಮಾಡಿ ಪಂಜಾಬ್ ವಿಧಾನಸಭೆಯಲ್ಲಿ ಸಿಧು ವಿರುದ್ಧ ಪ್ರತಿಭಟನೆ ತೀವ್ರಗೊಂಡಿದೆ. ಈಗಾಗಲೇ ಸಿಧು ಹೋಸ್ಟ್ ಮಾಡ್ತಾ ಇದ್ದಂತಹ ಒಂದು ಶೋನಿಂದನೇ ಆತನನ್ನ ಕಿಕ್ಔಟ್ ಮಾಡಲಾಗಿದೆ ಸಿಧುವನ್ನ. ಅದಾದ್ಮೇಲೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ಎಲ್ಲೆಡೆಯೂ ಕೂಡ ಸಿಧು ಹೇಳಿಕೆಗೆ. ಈ ಹಿಂದೆ ಪಾಕಿಸ್ತಾನಕ್ಕೆ ಹೋಗಿ ಹಾರ ತುರಾಯಿ ಹಾಕಿಸಿಕೊಂಡು ಬಂದಂತಹ ಸಂದರ್ಭದಲ್ಲೂ ಕೂಡ ವಿರೋಧ ವ್ಯಕ್ತವಾಗಿತ್ತು. ಪಾಕ್ ಬಗೆಗೆ ಇವರಿಗೆ ತುಂಬಾ ಸಾಫ್ಟ್ ಕಾರ್ನರ್ ಇದೆ ಅನ್ನುವಂತಹ ಮಾತೆ ಎಲ್ಲ ಕಡೆ ಕೇಳಿ ಬರ್ತಾ ಇತ್ತು. ಇನ್ನು ಸಿಧು ಈ ಧೋರಣೆ ವಿರುದ್ಧ ಆವಾಗಲೇ ಖಂಡನೆ ವ್ಯಕ್ತವಾಗಿತ್ತು. ಬಹುಶಃ ಆವಾಗಲೇ ಒಂದು ಕ್ರಮವನ್ನ ಕೈಗೊಂಡಿದ್ರೆ ಇವತ್ತು ಈ ರೀತಿಯ ಒಂದು ಹೇಳಿಕೆ ಸಿಧು ಕೈಯಿಂದ ಬರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ನಮ್ಮ ಸೇನೆ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಟ ಮಾಡ್ತಾ ಇದ್ರೆ, ನಮ್ಮ ಸೇನೆ ರಕ್ತ ಹರಿಸಿ ದೇಶವನ್ನ ಕಾಪಾಡ್ತಾ ಇದ್ರೆ, ಹುತಾತ್ಮ ಯೋಧರ ಕುಟುಂಬಗಳಲ್ಲಿ ಕಣ್ಣೀರು ಬತ್ತದಂತೆ ಇನ್ನೂ ಕೂಡ ಆಕ್ರೋಶ ಹೆಚ್ಚಾಗ್ತಾ ಇದೆ. ದುಃಖ ಮಡುಗಟ್ಟಿ ಈ ಒಂದು ಸಂದರ್ಭವನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆಗದೆ ಇರುವಷ್ಟರ ಮಟ್ಟಿಗಿನ ಪರಿಸ್ಥಿತಿ ಹೋಗುತ್ತೆ ಅಂತಂದ್ರೆ, ಇಂತಹ ಸಂದರ್ಭದಲ್ಲಿ ಸಚಿವ ಅಂತ ಹೇಳ್ಕೊಂಡಿರುವಂತಹ ನವಜೋತ್ ಸಿಂಗ್ ಸಿಧು ಕೊಟ್ಟಂತಹ ಹೇಳಿಕೆ, ಪಾಕಿಸ್ತಾನದ ಬಗೆಗಿನ ಸಿಂಪತಿ, ಸಾಫ್ಟ್ ಕಾರ್ನರ್ ಹೊಂದಿರುವಂತಹ ಹೇಳಿಕೆ, ಯಾವ ದಿಕ್ಕಿನತ್ತ ಇವರು ಯೋಚನೆ ಮಾಡ್ತಾ ಇದ್ದಾರೆ, ಇವರಿಗೆ ನಿಜವಾಗ್ಲೂ ಸಂಸ್ಕೃತಿ ಇದೆಯಾ, ಸಂಸ್ಕೃತಿ ಸಚಿವ ಅಂತ ಹೇಳ್ಕೊಂಡಿರುವಂತಹ ನವಜೋತ್ ಸಿಧುಗೆ ಸಂಸ್ಕೃತಿ ಇದೆಯಾ ಅನ್ನುವಂತಹ ಪ್ರಶ್ನೆನ ಈಗ ಎಲ್ಲರೂ ಕೂಡ ಕೇಳಬೇಕಾದಂತಹ ಪರಿಸ್ಥಿತಿ. ಇಂತಹ ಸಿಧು ಅಧಿಕಾರದಲ್ಲಿ ಇರಬಾರ್ದು, ಅವರಿಗೆ ಸಚಿವ ಸ್ಥಾನ ಬೇಡ, ಅವರನ್ನ ವಜಾಗೊಳಿಸಿ ಮನೆಗೆ ಕಳುಹಿಸಿ ಅನ್ನುವಂತಹ ಆಗ್ರಹವನ್ನ ಈಗ ಬಿಜೆಪಿ ಶಾಸಕರು ಮಾಡ್ತಾ ಇದ್ದಾರೆ. ರಾಜಕೀಯ ಏನೇ ಇರಲಿ, ಯಾವ ಪಕ್ಷ ಯಾವ ನೀತಿ ಯಾವುದು ಕೂಡ ಮುಖ್ಯ ಅಲ್ಲ. ದೇಶದ ವಿರುದ್ಧ ಹೇಳಿಕೆ ಕೊಡುವಂತಹ ಯಾವುದೇ ಪಕ್ಷದ ನಾಯಕರಾಗ್ಲಿ, ಯಾವುದೇ ಧರ್ಮದವರಾಗ್ಲಿ, ಯಾರೇ ಆಗ್ಲಿ, ಅವರನ್ನ ಎಲ್ಲರೂ ಭಾರತೀಯರು ಕೂಡ ಖಂಡಿಸ್ತಾರೆ. ಎಸ್, ಈಗ ಸುಬ್ಬಯ್ಯ ಅವರು ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸುಬ್ಬಯ್ಯ ಅವರೇ, ಈಗ ಸಿಧು ಅವರ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೆ. ಅಂದ್ರೆ ನಮ್ಮ ದೇಶದ ಹೊರಗಡೆ ಇರುವ ಶತ್ರುಗಳನ್ನ ಸದೆಬಡಿಯೋದು ಬಹುಶಃ ಸೇನೆಗೆ ಸುಲಭ, ಆದ್ರೆ ದೇಶದ ಒಳಗಡೆ ಇರುವಂತಹ ಕುತಂತ್ರಿಗಳನ್ನ, ಇಂತಹ ಶತ್ರುಗಳನ್ನ ಸದೆಬಡಿಯೋದು ಬಹುಶಃ ಅದೇ ಅಡ್ಡಿ ಆಗ್ತಾ ಇರೋದು ನಮ್ಮ ಒಂದು ವಿಜಯಕ್ಕೆ ಅಂತ ಅನ್ಸುತ್ತಲ್ವಾ? ಖಂಡಿತವಾಗ್ಲು ದೇಶದ ಹೊರಗಿರುವ ಶತ್ರು ನಮಗೆ ಗೊತ್ತಾಗ್ತಾ ಇದೆ, ಅವ್ರ ಶತ್ರುಗಳು ಯಾರು ಅಂತ. ಅವ್ರ ಮೇಲೆ ಆಕ್ಷನ್ ತಗೋಬಹುದು, ಆದ್ರೆ ಒಳಗಿನವರು ಯಾರು ಶತ್ರುಗಳು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದರಿಂದಾಗಿ ಕಷ್ಟ ಆಗ್ತದೆ. ಮತ್ತೆ ಈ ಒಳಗಿನವರು ಪವರ್ಫುಲ್ ಮನುಷ್ಯರು ಕೂಡ, ಅವರು ಪಾರ್ಟಿಯಲ್ಲಿ ಇರ್ಬೋದು, ಅಧಿಕಾರದಲ್ಲಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಅಂತವರೇ ಮಾಡ್ತಿದ್ರೆ. ಇವಾಗ ಸಿದ್ದು ವಿಷಯ ನೀವು ಮಾತಾಡಿದೀರಾ, ಕರ್ತಾರ್ಪುರ್ ಅಲ್ಲಿ ಅವರನ್ನು ಹೋಗ್ಬಾರ್ದು ಅಂತ ಅವರ ಚೀಫ್ ಮಿನಿಸ್ಟರ್ ಅವರಿಗೆ ಆರ್ಡರ್ ಮಾಡಿದ್ರು. ಅಂತೂ ಈ ಮನುಷ್ಯ ಮಾತು ಕೇಳದೆ ಹೋದ, ಹೌದು ಆಯ್ತಲ್ಲ. ಮತ್ತೆ ಅಲ್ಲಿ ಹೋಗಿ ಅಲ್ಲಿದ್ದು ಪ್ರೈಮ್ ಮಿನಿಸ್ಟರ್ ಏನ್ ಹೇಳ್ತಾನೆ, ಸಿದ್ದು ಪ್ರೈಮ್ ಮಿನಿಸ್ಟರ್, ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಆಗುವವರೆಗೂ ಇಲ್ಲಿ ಪರಿಸ್ಥಿತಿ ಒಂದು ವೇಳೆ ಅವರು ಪ್ರೈಮ್ ಹೇಳ್ತಾರೆ ಅಂದ್ರೆ ಸಿದ್ದುವನ್ನು ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ಒಂದು ಅಭಿಪ್ರಾಯ ಅಲ್ಲಿ ಪಾಕಿಸ್ತಾನದವರಿಗೆ. ಈ ಸಿದ್ದು ಅದರಲ್ಲಿ ಸಂತೋಷ ಪಟ್ಕೊಂಡು ಹಿಂದಕ್ಕೆ ತಿರುಗಿ ಬರ್ತಾನೆ. ಸುಬ್ಬಯ್ಯ ಅವರೇ,